ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ ಪದ್ರು ಚಪಾತಿ ರೆಸಿಪಿಯನ್ನು ಶೇರ್ ಮಾಡಿರಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪದ್ರು ಚಪಾತಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಎಡಿಟ್ ಮಾಡಿಲ್ಲ, ಹೆಂಗೆ ವಿಡಿಯೋ ಮಾಡಿದ್ವಲ್ಲ ಹಾಗೆ ನೇರವಾಗಿ ಹಾಕ್ತಾಯಿದ್ದೀನಿ. ಮೊದಲು ಚಪಾತಿ ಹಿಟ್ಟನ್ನು ನಾರ್ಮಲ್ ಚಪಾತಿ ಥರ ನಾದ್ಕೋಬೇಕು. ಅದಾದಮೇಲೆ ಈ ಥರ ಸಣ್ಣ ಸಣ್ಣ ಉಳಿಗಳನ್ನಾಗಿ ಮಾಡಿಕೊಂಡು 2 ಉಳಿ ತೊಗೊಂಡು ಅದಕ್ಕೆ ಈ ಥರ ಹಿಟ್ಟು ಹಚ್ಕೋಬೇಕು. ಹಿಟ್ಟು ಹಚ್ಕೊಂಡಾದ್ಮೇಲೆ ಒಂಚೂರು ಕೆಳಗಡೆ ತಗಡಿಗೆ ಅಂದರೆ ಸ್ಟೀಲ್ ಶೀಟ್ಗೆ ಎಣ್ಣೆ ಹಚ್ಕೋಬೇಕು, ಬಿಕಾಸ್ ಚಪಾತಿ ಅಂಟ್ಕೋಬಾರ್ದಲ್ಲ ಅಂತ. ಅದಾದಮೇಲೆ ಒಂದು ಉಳಿಗೆ ಹಿಟ್ಟು ಹಚ್ಕೋಬೇಕು, ಇನ್ನೊಂದು ಉಳಿಗೆ ಎಣ್ಣೆ ಹಚ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ಥರ ಒಂಚೂರು ಕೆಳಗೆ ಮೇಲೆ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಣಿಗೆಯಿಂದ ಲಟ್ಸ್ಕೋಬೇಕು. ಸೊ ಈ ಥರ ನೀಟಾಗಿ ಬರುತ್ತೆ. ನೀಟಾಗಿ ಲೈಟ್ ವೆಯ್ಟ್ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು, ಅವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ. ಬೇಗ ಚಪಾತಿನೇ ಆಗೋಯ್ತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಈಗ ನಾವು ಅದನ್ನೇ ಹಂಚಿನ ಮೇಲೆ ಹಾಕಿಬಿಟ್ಟು 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಸಿಂಪಲ್ ಆಗಿದೆ, ಈಸಿ ರೆಸಿಪಿ. ನೋಡ್ತಾ ಇದ್ದೀರಲ್ಲ, ಅಷ್ಟೇ ಟ್ರಿಕ್ಕಿ ಆಗಿದೆ, ಬಟ್ ತುಂಬ ಈಸಿಯಾಗಿದೆ. ನಾವು ಟ್ರೈ ಮಾಡ್ಬೋದು ಮನೆಯಲ್ಲಿ. ನಾನು ಈ ವಿಡಿಯೋ ಎಲ್ಲೂ ಎಡಿಟ್ ಮಾಡಿಲ್ಲ, ಆ್ಯಸ್ ಈಸ್ ಹಾಕಿದ್ದೀನಿ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಮಾಡ್ತಿದ್ದೀರಲ್ಲ, ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಎರಡು ಕಡೆ ನೀಟಾಗಿ ಬೇಯುತ್ತೆ, ಒಳಗಡೆನೂ ಕೂಡ ಬೆಂದಿರುತ್ತೆ, ನೀಟಾಗಿ ಚೆನ್ನಾಗೇ ಇರುತ್ತೆ. ತುಂಬ ಸುಲಭ ಮಾಡೋದಕ್ಕೂ ಕೂಡ. ಮತ್ತು ಚಪಾತಿನೂ ಕೂಡ ನಾವು ಜಾಸ್ತಿ ಚಪಾತಿ ಮಾಡೋದಿದ್ದರೆ ಈ ಥರ ಮಾಡಿದರೆ ತುಂಬ ಬೇಗ ಚಪಾತಿನೂ ಕೂಡ ಮುಗಿದೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಈಸಿಯಾಗಿ ನಾವು ಅದನ್ನು ಪದ್ರಾಗಿ ಬಿಚ್ಕೋಬೋದು ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.